ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ದೇಶದ ಅಭಿವೃದ್ಧಿಗೆ ಹೊಸ ಟೆಕ್ನಾಲಜಿಗಳು ಅನಿವಾರ್ಯ, ಶಾಸಕ ಹಂಪನಗೌಡ ಬಾದರ್ಲಿ. ರಾಯಚೂರಿನ ಖಾಸಗಿ ಆಸ್ಪತ್ರೆ ಮೇಲೆ ನಡೆದ ಹಲ್ಲೆ ಖಂಡಿಸಿ ಐಎಂಎ ವತಿಯಿಂದ ಪ್ರತಿಭಟನೆ. ಮನುಷ್ಯನ ಬದುಕಿಗೆ ವಿದ್ಯೆ ದೊಡ್ಡ ಅಡಿಪಾಯ, ಶರಣಪ್ಪ ತೆಂಗಿನಕಾಯಿ. ಮಾಕ್ ಡಿಬೇಟ್ ಮಕ್ಕಳಿಗೆ ಮಾದರಿಯಾಗಿದೆ, ಮುಖ್ಯ ಶಿಕ್ಷಕ ರಾಘವೇಂದ್ರ ದಂಡಿನ ವ್ಯಾಖ್ಯಾನ. ವಾರ್ತೆಗಳ ವಿವರ. ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರ ಸೇವೆ ಅನನ್ಯವಾಗಿದೆ. ಈ ಹಿಂದೆ ಪ್ರತಿಯೊಂದು ರಿಜಿಸ್ಟರ್ನಲ್ಲಿ ನೋಂದಾಯಿಸುವುದು ಸೇರಿದಂತೆ ಇತರೆ ಅಗತ್ಯ ದಾಖಲೆಗಳನ್ನು ಬರವಣಿಗೆಯ ಮೂಲಕ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ತಾಂತ್ರಿಕ ಜಗತ್ತಿನಲ್ಲಿ ಎಲ್ಲ ಬದಲಾಗಿದೆ. ಜಗತ್ತು ಬದಲಾದಂತೆ ಹೊಸ ಟೆಕ್ನಾಲಜಿಗಳನ್ನು ಅಳವಡಿಸಿಕೊಳ್ಳುವುದು ಈಗ ದೇಶದ ಅಭಿವೃದ್ಧಿಗೆ ಅನಿವಾರ್ಯ. ಈ ಕಾರಣದಿಂದಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿರುವ ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿ ಶ್ರೇಯೋಭಿವೃದ್ಧಿಗೆ ದಾರಿಯಾಗಲಿ ಎಂದು ಶಾಸಕ ಹಂಪನಗೌಡ ಬಾದರ್ಲಿಯವರು ಹೇಳಿದರು. ಅವರು ಶನಿವಾರದಂದು ನಗರದ ಟೌನ್ ಹಾಲ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ರಾಯಚೂರು, ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ ಸಿಂಧನೂರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಸಿಂಧನೂರು ಹಾಗೂ ಇಂದಿರಾ ಗಾಂಧಿ ಸ್ತ್ರೀ ಶಕ್ತಿ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲ್, ಸಮವಸ್ತ್ರ, ಮೆಡಿಕಲ್ ಕಿಟ್ ವಿತರಣೆ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು. ಒಟ್ಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕರಿಗೆ 359 ಮೊಬೈಲ್ಗಳು, ಸಮವಸ್ತ್ರಗಳು ಹಾಗೂ 718 ಮೆಡಿಸಿನ್ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್ ಹಾಗೂ ಸಿಡಿಪಿಒಗಳಾದ ಲಿಂಗನಗೌಡ, ಅಶೋಕ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಉಪಸ್ಥಿತರಿದ್ದರು. ಯಾವುದೇ ಒಬ್ಬ ವ್ಯಕ್ತಿ ಕೈಯಲ್ಲಿ ಒಂದು ಇಲಾಖೆಯನ್ನು ಕೊಟ್ಟಾಗ, ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಆ ಇಲಾಖೆಯ ಸಮಗ್ರವಾದ ಕಾರ್ಯಚಟುವಟಿಕೆಗಳನ್ನು ಯಾವ ರೀತಿ ಹಮ್ಮಿಕೊಳ್ಬೇಕು, ಆಡಳಿತಾತ್ಮಕವಾಗಿ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಮತ್ತು ಕೆಳ ಹಂತದಲ್ಲಿ ಯಾವ ರೀತಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಚಿಂತನೆ ಪ್ರತಿಯೊಬ್ಬರಲ್ಲಿ ಬರಬೇಕು. ಒಂದು ಇಲಾಖೆಯಲ್ಲಿ ಅಂದಾಗ ರಾಜ್ಯ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಅಭಿವೃದ್ಧಿ ಕೆಲಸ ಹಿಡಿದುಕೊಂಡು ಮುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾದಂಥ ಕೆಲಸ ತಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಸುಮಾರು 359 ಜನ ಸಹೋದರಿಯರಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಈ 3 ಕಿಟ್ಗಳನ್ನು, ಸಮವಸ್ತ್ರವನ್ನು, ಮೊಬೈಲನ್ನು ಕೊಟ್ಟಿದ್ದಾರೆ. ರಾಯಚೂರಿನ ಖಾಸಗಿ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಇಂದು ಶನಿವಾರದಂದು ಐಎಂಎ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು. ನಂತರ ತಹಸೀಲ್ದಾರರಿಗೆ ಐಎಂಎ ವತಿಯಿಂದ ಮನವಿ ಸಲ್ಲಿಸಿದರು. ನಂತರ ರಾಜ್ಯ ಶಸ್ತ್ರಚಿಕಿತ್ಸೆ ಸಂಘದ ಮಾಜಿ ಅಧ್ಯಕ್ಷ BN ಪಾಟೀಲ್ ಅವರು ಮಾತನಾಡಿ, ಬದುಕುವ ಲಕ್ಷಣಗಳು ಇದ್ದಾಗ ಸತ್ತಿದ್ದಾರೆಂದು ಕೈಬಿಟ್ಟಾಗ ಎಷ್ಟೋ ಪ್ರಕರಣಗಳು ಬದುಕಿರುತ್ತಾರೆ. ರೋಗಿಯ ಸಾವು ವೈದ್ಯರ ನಿರ್ಲಕ್ಷ್ಯವೋ ಅಥವಾ ರೋಗದ ವಿಪರೀತಕ್ಕೆ ಬಲಿಯಾಗಿದ್ದಾನೋ ಎಂಬುದು ಕೂಲಂಕುಷವಾಗಿ ನೋಡಬೇಕಾಗಿದೆ. ಈ ಆಧುನಿಕ ಜಗತ್ತಿನಲ್ಲಿ BP, ಹೈಟೆನ್ಷನ್ ಹೆಚ್ಚಾಗಿದೆ. ಕಲಬೆರಕೆ ಆಹಾರದಿಂದ ಸಾವನ್ನಪ್ಪುತ್ತಿದ್ದಾರೆ. ವೈದ್ಯರು ಯಾವತ್ತೂ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಲೋಪ ಎಸಗುವುದಿಲ್ಲ. ನಮಗೆ ರಕ್ಷಣೆ ಬೇಕಾಗಿದೆ. ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಒಂದು ಕೆಟ್ಟ ಘಟನೆ ಎಂದರು. ರಾಯಚೂರಿನ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದವರನ್ನು ಕೂಡಲೇ ಬಂಧಿಸಿ ಕಾನೂನನ್ನು ಎತ್ತಿಡಿಯಬೇಕು ಮತ್ತು ಸಮಾಜಕ್ಕೆ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಬೇಕು ಹಾಗೂ ವೈದ್ಯರ ರಕ್ಷಣೆಗಾಗಿ ಕಾನೂನು ಬಲಗೊಳಿಸಬೇಕು. ವೈದ್ಯರ ನಿರ್ಭಯದಿಂದ ಕರ್ತವ್ಯ ನಿರ್ವಹಿಸಲು ಸಾಧ್ಯ ಎಂಬ ಹಲವಾರು ಬೇಡಿಕೆಗಳನ್ನು ಐಎಂಎ ವತಿಯಿಂದ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಬ್ಬರಾವ್, ಡಾಕ್ಟರ್ ಅಮರ್ ಪಾಟೀಲ್, ಡಾಕ್ಟರ್ ಚನ್ನನಗೌಡ ಪಾಟೀಲ್, ಡಾಕ್ಟರ್ ವೀರಭದ್ರಗೌಡ, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ನವೀನ್, ಡಾಕ್ಟರ್ ಕೋನಿಕಾ ಕಾಠ್ವಾ, ಡಾಕ್ಟರ್ ಸಂಧ್ಯಾ, ಡಾಕ್ಟರ್ ದೊಡ್ಡಬಸವರಾಜ್, ಶಶಿದಾನಿ, ಫಣಿಕುಮಾರ್, ನರೇಶ್, ನಾಗೇಶ್ ಗೊರೆಬಾಳ್ ಸೇರಿದಂತೆ ಅನೇಕ ಆಯುಷ್ಯ ವೈದ್ಯರು, ಫಾರ್ಮಸಿಸ್ಟ್, ವಿವಿಧ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸನ್ರೈಸ್ ಫಾರ್ಮಸಿ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ವಿದ್ಯೆ ಎನ್ನುವುದು ದೊಡ್ಡ ಅಡಿಪಾಯವಿದ್ದಂತೆ. ಶ್ರದ್ಧೆ, ಭಕ್ತಿ ಇಟ್ಟು ವಿದ್ಯೆ ಕಲಿತರೆ ಜೀವನದುದ್ದಕ್ಕೂ ಯಶಸ್ಸು ಕಾಣಬಹುದು.
ವಿದ್ಯೆ ಎನ್ನುವುದು ಸಾಗರ. ಅದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ವಿದ್ಯೆ ವಶಪಡಿಸಿಕೊಂಡರೆ ನಯ, ವಿನಯ, ಶಾಂತಿ, ನೆಮ್ಮದಿ, ಆದರ್ಶದ ಜೀವನ ಕಾಣಲು ಸಾಧ್ಯ. ಹಾಗೆ ಶಿಕ್ಷಕರನ್ನು, ಹಿರಿಯರನ್ನು ಗೌರವಿಸುವ ಪರಂಪರೆ ನಮ್ಮದಾಗಬೇಕು ಎಂದು ಮುಖಂಡ ಶರಣಪ್ಪ ತೆಂಗಿನಕಾಯಿ ಅಭಿಪ್ರಾಯಪಟ್ಟರು. ನಗರದ ಸರ್ಕಾರಿ ಪ್ರೌಢಶಾಲೆ ಸುಕಾಲ್ಪೇಟೆಯ ಕೋಟೆ ಶಾಲೆಯಲ್ಲಿಂದು ಕಸಾಪದಿಂದ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಸರಣಿ 27ರ ನಮ್ಮ ಊರು ನಮ್ಮ ಶಾಲೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಕವಿಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು. ಒಟ್ಟು 21 ವಿದ್ಯಾರ್ಥಿಗಳು ನಮ್ಮ ಊರು ನಮ್ಮ ಶಾಲೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಕವನಗಳನ್ನು ರಚಿಸಿ ವಾಚನ ಮಾಡಿದರು. ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಎಚ್.ಜಿ. ಹಂಪಣ್ಣ ವಹಿಸಿಕೊಂಡಿದ್ದರು. ಸಾಹಿತ್ಯ ಪರಿಷತ್ತು 10 ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ರಾಜ್ಯದಲ್ಲಿ ಆದರ್ಶ ಪರಿಷತ್ತು ಎಂದು ಹೆಸರು ಪಡೆದಿದೆ. ಆ ನಿಟ್ಟಿನಲ್ಲಿ ನಮ್ಮ ಊರು ನಮ್ಮ ಶಾಲೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸಿಂಧನೂರು ಕೋಟೆ ಶಾಲೆಯ ವಿದ್ಯಾರ್ಥಿಗಳು ತುಂಬ ಉತ್ತಮ ಕವನಗಳನ್ನು ರಚನೆ ಮಾಡಿ ವಾಚನ ಮಾಡಿದ್ದಾರೆಂದು ಕಸಾಪ ತಾಲೂಕು ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ವಿದ್ಯಾರ್ಥಿಗಳ ಕುರಿತು ಶ್ಲಾಘನೀಯ ಮಾತನಾಡಿದರು. ಈ ಸಂದರ್ಭದಲ್ಲಿ ಶರಭಯ್ಯಸ್ವಾಮಿ ಹಿರೇಮಠ್, ವೀರಭದ್ರಪ್ಪ ಗಸ್ತಿ, ಅಮರೇಶ್ ಹೂಗಾರ್, ಮಂಗಳ ಶಿಕ್ಷಕಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳು. ನಿಜವಾಗ್ಲೂ ಈ ಒಂದು ಶಾಲೆ ಮುಖ್ಯ ಶಿಕ್ಷಕಿಯರು ಮತ್ತು ಶಿಕ್ಷಕರು, ಈ ಒಂದು ಶಾಲೆ ವಿದ್ಯಾರ್ಥಿಗಳಿಗೆಲ್ಲರಿಗೆ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ವೇದಿಕೆಯಲ್ಲಿರ್ತಕ್ಕಂಥ ಎಚ್.ಜಿ. ಹಂಪಣ್ಣ ಸ್ವಾಮಿಯವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಈ ಓಣಿಯ ಶರಭಯ್ಯ ಸ್ವಾಮಿಗಳು, ನಮ್ಮ ವಚನ ಆಡಿರ್ತಕ್ಕಂಥ ಅಮರೇಶನ, ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ನಮ್ಮ ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕಿನಲ್ಲಿ ನಂಬರ್ 1 ಅಂತಲೂ ನಾವು ಸಫಲ. ಯಾಕಂತಂದ್ರೆ ಕನ್ನಡವೇ ಸತ್ಯ, ಕನ್ನಡವೇ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯನ್ನು ನಡೆಯುತ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಸಿಂಧನೂರು, ಸರ್ಕಾರಿ ಪ್ರೌಢಶಾಲೆ ಸುಕಾಲ್ಪೇಟೆ ಸಿಂಧನೂರು, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷವಾಗಿ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಇಂದು ನಮ್ಮ ಊರು ನಮ್ಮ ಶಾಲೆ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಈ ಶಾಲೆಯ ವಿದ್ಯಾರ್ಥಿನಿಯರಿಂದ ಕವಿಗೋಷ್ಠಿ ಮಾಡೋಣ ಅನ್ನುವಂಥ ಒಂದು ಕಲ್ಪನೆ ನಮಗೆ ಬಂತು. ಹಾಗಾಗಿ ಕನ್ನಡ ಶಾಲೆಗೆ ಸರ್ಕಾರ ಸಾಕಷ್ಟು ತನ್ನ ಬೆವರನ್ನು ಹಾಕ್ತಾ ಇದೆ. ಗಂಗಾವತಿ ತಾಲೂಕಿನ ಕೆಸರಟ್ಟಿ ಗ್ರಾಮದ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಿದ್ದ ಮೊಬೈಲ್ ಬಳಕೆಯ ಲಾಭಗಳು ಮತ್ತು ದುಷ್ಪರಿಣಾಮಗಳ ಕುರಿತು ಅಣುಕು ಸಂವಾದ ಮಾಕ್ ಡಿಬೇಟ್ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದು ಇದರ ಸಂಯೋಜಕರಾಗಿ ಪಾಲ್ಗೊಂಡ ಮುಖ್ಯ ಶಿಕ್ಷಕ ರಾಘವೇಂದ್ರ ದಂಡಿನ್ ಹೇಳಿದರು. ಆಂಡ್ರಾಯ್ಡ್ ಒಂದು ಕತ್ತಿ ಇದ್ದಂತೆ, ಅದರಿಂದ ತರಕಾರಿ ಹಣ್ಣುಗಳನ್ನು ಕತ್ತರಿಸಬಹುದು, ಮತ್ತೊಬ್ಬರ ಕತ್ತನ್ನು ಕೊಯ್ಯಬಹುದು. ಅದನ್ನು ಬಳಸುವವನ ಬುದ್ಧಿವಂತಿಕೆಯ ಮೇಲೆ ನಿಂತಿರುತ್ತದೆ. ಟೂ ಮಚ್ ಈಸ್ ಟೂ ಬ್ಯಾಡ್ ಎಂಬಂತೆ ಮೊಬೈಲ್ಗಳನ್ನು ಅತಿಯಾಗಿ ಬಳಸದೆ ಮಿತವಾಗಿ ಬಳಸುವುದರಲ್ಲಿ ನಮ್ಮೆಲ್ಲರ ಹಿತ ಅಡಗಿದೆ ಎಂದರು. ಮೊಬೈಲ್ಗಳಿಂದ ಲಾಭಗಳೇ ಹೆಚ್ಚು ಎಂದು ಶಿಕ್ಷಕರಾದ ಅಮೃತ ಕೋರಿ, ಬೆಟ್ಟದಗೌಡ, ಬಸಮ್ಮ ಕೋರಿ, ಅಖಿಲ್ ಹಬ್ಬು, ಬಿ ಮಂಜುನಾಥ್ ಮತ್ತು ಶಿವರಾಜಕುಮಾರ್ ವಾದ ಮಂಡಿಸಿದರು. ಮೊಬೈಲ್ಗಳಿಂದ ಹಾನಿಯೇ ಹೆಚ್ಚು ಎಂದು ಶಿಕ್ಷಕರಾದ ಅಭಿಷೇಕ್ ಆಚಾರ್ಯ, ಹನುಮೇಶ್ ರೆಡ್ಡಿ, ಆಫ್ಸಾಜುಬಿನ್, ಅನುಜಾ, ಹಸೀನಾ, ಮುಲ್ಲಾ ಮತ್ತು ದೊಡ್ಡಯ್ಯ ಹಿರೇಮಠ್ ವಾದಿಸಿದರು. ಪರ ವಾದಿಸಿದ ಅಖಿಲ ಹಬ್ಬು, ವಿರೋಧಿಸಿದ ಹನುಮೇಶ್ ರೆಡ್ಡಿ ಉತ್ತಮ ಪ್ರದರ್ಶನ ನೀಡಿ ಬಹುಮಾನ ತಮ್ಮದಾಗಿಸಿಕೊಂಡರು. ಈ ಅಪರೂಪದ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಸಾಕ್ಷಿಯಾದರು. 5 and 6, 11 competitors are here. They have seated in their respective places. And first I am going to invite Amruta Miss to start their argue, and Amruta Miss is ready to argue for good applications of mobile. ದೇಶದ ಅಭಿವೃದ್ಧಿಗೆ ಹೊಸ ಟೆಕ್ನಾಲಜಿಗಳು ಅನಿವಾರ್ಯ. ಶಾಸಕ ಅಂಕನಗೌಡ ಪಾದರ್ಲಿ. ರಾಯಚೂರಿನ ಖಾಸಗಿ ಆಸ್ಪತ್ರೆ ಮೇಲೆ ನಡೆದ ಹಲ್ಲೆ ಖಂಡಿಸಿ ಐಎಂಎ ವತಿಯಿಂದ ಪ್ರತಿಭಟನೆ.
ಮನುಷ್ಯನ ಬದುಕಿಗೆ ವಿದ್ಯೆ ದೊಡ್ಡ ಅಡಿಪಾಯ, ಶರಣಪ್ಪ ತೆಂಗಿನಕಾಯಿ. ಮಾಕ್ ಡಿಬೇಟ್ ಮಕ್ಕಳಿಗೆ ಮಾದರಿಯಾಗಿದೆ, ಮುಖ್ಯ ಶಿಕ್ಷಕ ರಾಘವೇಂದ್ರ ದಂಡಿನ ವ್ಯಾಖ್ಯಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ, ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ. ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.